ಜುಗಾಡ್ ಮಾಡ್ಕೊಂಡ್ ಬಂದಿವಿ ಯಾಕಂದ್ರೆ ಇದು ಬೋಲ್ಟ್ ಕಟ್ ಆಗಿತ್ತು. ಸೊ ಹಿಂಗೆ 2 ಬೋಲ್ಟ್. ಸೊ ನೋಡ್ರಿ ಈಗ ರ್ಯಾಮ್ ನಾಯಿಗಳಿಸಿನ ಮಷಿನ್ ತಳಗ ಮೋಟರ್ ತಗೊಂಬರಕ್ ಹೋಗ್ಯಾರ. ಇದು ನೋಡ್ರಿ ಬಾವಿ ಎಲ್ಲ ತೆಗೆದಿನ ಹಚ್ಚಿಡಿ. ಫೈನಲಿ ಬಾವಿ ಅಂತ ಬಂದಿವಿ. ಇಲ್ಲಿ ಬಂದ್ಮ್ಯಾಗ ಗುರ್ತಾಗತೈತಿ ಒಂದ ಪಲ್ಟಿ ಮಟೀರಿಯಲ್ ತೆಗಿಬೇಕು. ಇಲ್ಲಿಂದ ಹಳ್ಳಿ ಹೋಗ್ಬೇಕು. 1 ತಾಸು 1.5 ತಾಸು ಬರೀ ಮೋಟರ್ ತೆಗಿಯಾಕ ಪೈಪ್ ತೆಗಿಯಾಕ ಹಚ್ಚಿದ್ರ. ಸೊ ಹಿಂಗಾಗಿ ರಾತ್ರಿ ಟೈಮ್ 9 ಗಂಟೆ ಆಗೈತಿ. ಮಳಿ ಕಂಡಾಪಟ್ಟಿ ಹೊಡೆಯತೈತಿ. ಈಗ ಫೈನಲಿ ಮಷಿನ್ ಅಂತೂ ಇಲ್ಲಿಂದ ತೊಗೊಂಡಿನಿ ರೋಡ್ ಕಡೆ. ನನ್ನ ಬೈಕ್ನು ಇಲ್ಲೈತಿ. ಬಾಯಿ ಮಾಲಕ್ ತೊಗೊಂಬರ್ತಾರೆ ಅದನ್ನು. ನಾನು ಮಷಿನ್ ತೊಗೊಂಡು ಹೋಗೋದು ಮೊದಲು. ಟೇಲರ್ ಬಂದ್ರೆ ಮತ್ತೆ ಅವದರ್ತ ಅಲ್ಸು ಮುಂದೆ. ಸೊ ನೋಡ್ರಿ ಇದು ಬೋಲ್ಟ್ ಕಟ್ಟಾಗಿತ್ತಲ್ಲ. ಇದಕ್ಕೆ ಇಲ್ಲೊಂದು ನಟ್ಟ ಮತ್ತು ಆಮೇಲೆ ಇನ್ನೊಂದು ನಟ್ಟು 2 ನಟ್ಟು ಹಾಕೇಸಿ ಮ್ಯಾಕ್ ಪ್ಲೇಟ್ ಹಾಕೇಸಿ ಪ್ಯಾಕ್ ಮಾಡೋಂಥ. ಎಲ್ಲಿ ಹೋಗಾರ? ಸೊ ನೋಡ್ರಿ ಈಗ ವೆಲ್ಡಿಂಗ್ ಇತ್ತಲ್ಲ, ವೆಲ್ಡಿಂಗ್ ಇತ್ತು ಅದನ್ನು ಹೊಡ್ಸ್ಕೊಂಡ್ಬಂದಿನಿ. ಮತ್ತು ಬರೀ ಒಂದು ಕ್ಲ್ಯಾಂಪ್ ಹೊಟ್ಟೈತೆ ಅದಕ್ಕೆ ಒಂದು 2 ಬೋಲ್ಟ್ ಹೊಡ್ಸ್ಕೊಂಡು ಅದು ಕ್ಲಿಪ್ ಮಾಡ್ಸ್ಕೊಂಬಂದಿನಿ. ಈಗ ಕೆಲಸ ಹೊಂಟೀನಿ. ನಮ್ಮ ಭಾರತ್ ಬೆನ್ಸ್ ಟೇಲರ್ ಬಂದೈತಿ. ಈಗ ಹೊಂಟೀವಿ ಇಲ್ಲಿಂತ್ರ. ಇಲ್ಲಿ ಸ್ವಲ್ಪ ಮುಂದೆ ಇಳಿಸೋದೈತಿ. ನೋಡೋಣ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಎಲ್ಲೆಲ್ಲಿ ಏನೇನು ವೆಲ್ಡಿಂಗ್ ಇತ್ತು ಏನೇನು ಇತ್ತು ಅಂತ ತೋರಿಸ್ತೀನಿ. ಜುಗಾಡ್ ಮಾಡ್ಕೊಂಡ್ ಬಂದಿವಿ ಯಾಕಂದ್ರೆ ಇದು ಬೋಲ್ಟ್ ಕಟ್ ಆಗಿತ್ತು. ಸೊ ಹಿಂಗೆ 2 ಬೋಲ್ಟ್ ಒಂದು ಪಟ್ಟಿ ಹಚ್ಕೊಂಡ್ ಬಂದಿವಿ. ಪೈಪ್ ಅಳಗಾಡ್ಬಾರ್ದಂಗೆ ಇದು ನಟ್ ಮತ್ತು ಲಿಂಕ್ ಕಟ್. ಫೈನಲಿ ಬಾವಿ ಅಂತ ಬಂದಿವಿ. ಇಲ್ಲಿ ಬಂದ್ಮ್ಯಾಗ ಗುರ್ತಾಗತೈತಿ ಒಂದ ಪಲ್ಟಿ ಮಟೀರಿಯಲ್ ತೆಗಿಬೇಕು. ಇಲ್ಲಿಂದ ಹಳ್ಳಿ ಹೋಗ್ಬೇಕು. ಸೊ ಹಿಂಗಾಗಿ ಎಲ್ಲ ಅರ್ಥ ಹಿಡ್ದೈತಿ ತೆಗೆದ. ನಾ ಡೀಸೆಲ್ ತರಿಸ್ಬಿಟ್ಟಿನಿ. ಡೀಸೆಲ್ ನೆನಪು ಹಾರಿಕೇಸಿ ಹಾಕೊಂಬರ್ಲಿಲ್ಲ. ಈಗ ಒಂದು ಪಲ್ಟಿ ಅಂದ್ರೆ ಒಂದು ಕ್ಯಾನ್ ತೊಗೊಂಡ್ರೆ ಹಾಕಿತ್ತ. ಮೊದಲ ಒಂದು 60 ಫುಟ್ ಮಷೀನಲ್ಲಿ ಕೆಲಸ ಮಾಡಿ ಹೋಗೈತಿ. ಅದು ಬಾಯಿ ಹೊಡೆದೈತಿ. ಅದು ಸಿಲಿಂಡ್ರ್ ಏನೋ ಬ್ಯಾಂಡ್ ಆಗಿ RM ಸಿಲಿಂಡ್ರ್ ಏನೋ ಬ್ಯಾಂಡ್ ಆಗಿತ್ತು. ಸೊ ಹಿಂಗಾಗಿ ಅದು ಒಂದು ಪಲ್ಟಿ ತೆಗೆದ ಹೋಗೈತಿ. ಈ ಒಂದು ಪಲ್ಟಿ ಏನಂತ ಬ್ಲಾಸ್ಟ್ ಮಾಡಿದ ಮಟೀರಿಯಲ್ ಹಂಗೆ ಬಿಟ್ಟಿಗೆ ಹೋಗ್ಬಿಟ್ಟದ ಮಷೀನ್ ಅದು. ಸೊ ಹಿಂಗಾಗಿ ಅದ ಪ್ರಾಬ್ಲಮ್ ಹಿಡಿದು ಬಿಟ್ಟೈತಿ. ಈಗ ನೋಡು ನೀನು ತೆಗೆದು ಹೋಗೋಣ. ಸೊ ನೋಡ್ರಿ ಈಗ ರ್ಯಾಮ್ ನಾಯಿಗಳಿಸಿನ ಮಷಿನ್ ತಳಗ ಮೋಟರ್ ತಗೊಂಬರಕ್ಕೆ ಹೋಗ್ಯಾರ. ಇದು ನೋಡ್ರಿ ಬಾವಿ ಎಲ್ಲ ತೆಗೆದಿನ ಹಚ್ಚಿಡಿ ಮತ್ತು ಇಲ್ಲಿ ಮೊದಲು 60 ಫುಟ್ ಮಷಿನಲ್ಲಿ ತೆಗ್ದಾರ ಇದನ್ನು. ಅದಕ್ಕೆ ಎಲ್ಲೋ ಹೋಗ್ತಾನಪ್ಪ ಸಂಜೆ 4 ಗಂಟೆ. ಸೊ ನೋಡ್ರಿ ಈಗ ಕೆಲಸ ಅಂದ್ರೆ ಮುಗಿತಿಲ್ಲ. ನಮ್ಮ ಮಷಿನ್ ಇವತ್ತೇನು ಕೆಲಸ ಮಾಡೈತಂದ್ರೆ ಅಲ್ಲಿ ತೆಗೆದಿರ್ಕಿಲ್ಲ. ಅದರ ಲೆವೆಲ್ ರ್ಯಾಂಪ್ ಇತ್ತು. ಆ ರ್ಯಾಂಪ್ ಎಲ್ಲ ತೆಗ್ದೀನಿ. ಒಳಗೆ ಬೆಳ್ಳಾರ್ದಂಗೆ ತೆಗ್ದೀನಿ. ಎಲ್ಲ ಈ ಕಡೆ ಎಲ್ಲ 3 ಸೈಡ್ ತೆಗೆದ್ರೆ 1 ಸೈಡ್ ಬಿಟ್ಟಿದ್ರೆ ಒಳಗೆ ಒಟ್ಟು ಬೀಳೋ ಮೊದಲು ಒಳಗಿನ ಕೆಸರೆಲ್ಲ ತಗೊಂಡು ತೆಗೆದು ಮುಂದೆ ಒಳಗೆ ಒಟ್ಟು ಸ್ವಲ್ಪ ಒಂದು ಅರ್ಧ ಬಕೆಟ್ ಬಿದ್ದಿರ್ಬೇಕು. 1 ಬಕೆಟ್ ಹಂಗೆ ತಕ್ಕೊಂಡು ಬಂದೀನಿ. ಯಾಕಂದ್ರೆ ಆ ಲೆವೆಲ್ ರ್ಯಾಂಪ್ ಬಿಡ್ಬೇಕಂದ್ರೆ ಭಾಳ ಲೇಟಾಗಿ. ಸೊ ಹಂಗಾಗಿ ಬಾಯಿ ಮುಗಿದೈತಿ. ಈಗ ಇಲ್ಲೇ ಐತಿ ಬಾವಿ. ಹೋಗೋಣ ಇಲ್ಲಿಂತ್ರ ಬರ್ರಿ. ಜುಗಾಡ್ ಮಾಡ್ಕೊಂಡ್ ಬಂದಿವಿ ಯಾಕಂದ್ರೆ ಇದು ಬೋಲ್ಟ್ ಕಟ್ ಆಗಿತ್ತು. ಸೊ ಹಿಂಗೆ 2 ಬೋಲ್ಟ್ ಒಂದು ಪಟ್ಟಿ ಹಚ್ಕೊಂಡ್ ಬಂದಿವಿ. ಪೈಪ್ ಅಳಗಾಡ್ಬಾರ್ದಂಗೆ ಇದು ನಟ್ ಮತ್ತು ಲಿಂಕ್ ಕಟ್. ಸೊ ನೋಡ್ರಿ ಈಗ ಆ ಬಾವಿ ಎಲ್ಲ ಕೆಸರ ತೆಗೆದ ಮತ್ತು ಪೈ ಎಲ್ಲ ತೆಗೆದು ಬಂದೀವಿ. ಈಗ ಬೇರೆ ಬಾವಿ ಇಲ್ಲೇ ಒಂದು 2 ತಾಸು ತೆಗೆದಿದ್ದೆ. ಸೊ ಹಿಂಗಾಗಿ ಇಲ್ಲೇ ಮಷಿನ್ ತೊಗೊಂಬಂದು ಕೆಸರ ತೆಗೆದಿದ್ದೀವಿ. ಇಲ್ಲಿ ಬಂತೀವಿ ಒಂದು ತಾಸು 1.5 ತಾಸು ಬರೀ ಮೋಟ್ರ್ ತೆಗಿಯಾಕ ಪೈಪ್ ತೆಗಿಯಾಕ ಹಚ್ಚಿದ್ರ. ಸೊ ಹಿಂಗಾಗಿ ರಾತ್ರಿ ಟೈಮ್ 9 ಗಂಟೆ ಆಗೈತಿ. ಮಳೆ ಕಂಡಾಪಟ್ಟಿ ಹೊಡೆಯತೈತಿ. ಈಗ ಜಸ್ಟ್ ಚಾಲು ಆಗೈತಿ ಮಳೆ. ನೋಡ್ಬೋದು ನೀವು ಕ್ಯಾಮ್ರಾದಾಗ ಹಣಿ ಕಾಣತೈತಿ ನಿಮಗೆ. ಇಲ್ಲಿ ತೋರಿಸ್ತೀನಿ ತಡ್ರಿ ನಿಮಗೆ. ನೋಡ್ರಿ ಮಳೆ ಹೊಡೆಯತೈತಿ. ಅದ್ರ ಕೆಸರ ತೆಗ್ದೀನಿ. ನೋಡ್ಬೇಕಾ ಇದು 1 ತಾಸು 1.5 ತಾಸು ಅಡ್ಡ ಆಕೈತಿ. ಮುಂದಿನ ಬಾವಿ ಕ್ಯಾನ್ಸಲ್ ಆಕೈತು ಏನಾಕೈತೋ ಗೊತ್ತಿಲ್ಲ. ಯಾಕಂದ್ರೆ ಮಳೆ ಸಂಬಂಧ ನೀರು ಬತ್ತಂದ್ರೆ ನೀರು ಬಾಸಕ್ಕಾಗಲ್ಲ. ನೋಡೋಣ ಅಲ್ಲೇ ಹುಕ್ಕಿರಿ ಅಂತ ಕಾಯ್ತಂದಾರ. ನೋಡ್ಬೇಕು ಏನೇನಾಕೈತಿ. ನೋಡೋಣ ಕೆಸರ ತೆಗೆದು ಸಿಗೋಣ.